my happiest day. 1, 2, 3, 4. ಹಲೋ ಕ್ಯೂಟೂಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್. ಇವತ್ತು ನಾನು ಈ ವ್ಲಾಗ್ ಮಾಡ್ತಾ ಇರೋದು ವೀಕೆಂಡ್ ವ್ಲಾಗ್ ಅಂತ. ಸೊ ಇವತ್ತು ನನ್ನ ಫ್ರೆಂಡ್ಸ್, ನನ್ನ ಹೋಮೀಸ್ ಏನಿದ್ದಾರಲ್ವ, ಅವರು ವರ್ಕ್ಗೆ ಹೋಗಿದ್ದಾರೆ. ಅವ್ರ ಶಿಫ್ಟ್ ಬೇರೆ ಇತ್ತು ಆ್ಯಂಡ್ ಅವ್ರ ವೀಕ್ ಆಫ್ ಬೇರೆ ಇತ್ತು. ನನಗೆ ಇವತ್ತು ರಜೆ ಇದೆ. ಸೊ ನಾನು ಒಬ್ಬಳೇ ಇರೋದ್ರಿಂದ ನಾನು ಒಬ್ಬಳು ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಆಚೆ ಹೋಗೋಣ ಅಂತ ಐ ಗಾಟ್ ರೆಡಿ. ಎಲ್ಲಿ ಹೋಗೋಣ ಏನೂ ಗೊತ್ತಿಲ್ಲ. ಐ ಜಸ್ಟ್ ಗಾಟ್ ರೆಡಿ ಆ್ಯಂಡ್ ಐ ಆಮ್ ಲೈಕ್ ಹೋಗೋಣ, ಒಬ್ಬಳೇ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಸಿ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ಬಾಯ್ ಬಾಯ್, ಮಿಸ್ ಯು ಕ್ಯೂಟಸ್. ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ಒಂದು ಮೊಟ್ಟೆ ಇದೆ, ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈಸಿಯಾಗಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ಏನೇನು ತಿನ್ನಬೇಕು ಅಂತ ಐ ವಿಲ್ ಸ್ಟಿಲ್ ಡಿಸೈಡ್. ಓಕೆ, ಸೊ ಕಮ್ ಲೆಟ್ಸ್ ಸಿ ಹೇಗೆ ಮಾಡೋದು ಅಂತ. ಸೊ ಇವಾಗ ಇಷ್ಟು ಐಟಮ್ಸ್ನ ತೊಗೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ ಕಿಚನ್ಗೆ. ಕಿಚನಲ್ಲಿ ಆಮ್ಲೆಟ್ ಮಾಡಿಕೊಂಡು ಇನ್ನು ಬ್ರೇಕ್ಫಾಸ್ಟ್ಗೆ ಮತ್ತು ಸ್ವಲ್ಪ ಹಾಲು ತೊಗೊಂಡೆ. ಹಾಲು ಬಿಸಿ ಓವನಲ್ಲಿ ಬಿಸಿ ಮಾಡಿಕೊಂಡು ಐ ವಿಲ್ ಕಮ್ ಅಪ್ ಸ್ಟೇರ್ಸ್ ಅಗೇನ್. ಓಕೆ, ಸೊ ಕ್ಯೂಟೂಸ್, ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ದಿಸ್ ಈಸ್ ಮೈ ವೀಕೆಂಡ್ ಬ್ರೇಕ್ಫಾಸ್ಟ್. ಇಲ್ಲಿ ಆ್ಯಪಲ್ ಮತ್ತು ಡೇಟ್ಸ್ ಇದೆ. 4 ಡೇಟ್ಸ್ ತೊಗೊಂಡಿದ್ದೀನಿ. ಆ್ಯಪಲ್, ಆಮೇಲೆ ಹಾಲು, ಇದು ಚಾಕ್ಲೇಟ್ ಪೌಡರ್ ಹಾಕಿದ್ದೀನಿ ಇದರಲ್ಲಿ. ಸೊ ಚಾಕೋ ಮಿಲ್ಕ್, ಆಮೇಲೆ ಬ್ರೆಡ್, 2 ಬ್ರೌನ್ ಬ್ರೆಡ್ ವಿತ್ 1 ಆಮ್ಲೆಟಲ್ಲಿ ಹಾಫ್ ಮಾಡಿ ಈ ಥರ ಹಾಕಿದ್ದೀನಿ. ಆ್ಯಂಡ್ ಸಮ್ ಅನ್ಹೆಲ್ದಿ ಚಿಪ್ಸ್. ಸೊ ಎಸ್, ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ದಿನಾಲೂ ಇಷ್ಟು ಚೆನ್ನಾಗಿರಲ್ಲ ನನ್ನ ಬ್ರೇಕ್ಫಾಸ್ಟು. ಐ ಬಿ ಲೈಕ್ ಏನೋ ಹರಿ ಏನೋ ಅಂತ ಅಂದ್ಕೊಂಡು ಓಡೋಗ್ಬೇಕು ಅಂತ ಓಡೋಗ್ತಾ ಇರ್ತೀನಿ. ಬಟ್ ಇವತ್ತು ವೀಕೆಂಡ್ ಇದ್ದಿದ್ದರಿಂದ ಸ್ವಲ್ಪ ಟೈಮ್ ಇತ್ತು ರಿಲ್ಯಾಕ್ಸ್ ಆಗೋಕ್ಕೆ, ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ಹಂಗ್ರಿ. ತುಂಬ ಹಶ್ವಾಗ್ತಾ ಇದೆ, ಬೇಗ ಬೇಗ ಖಾಲಿ ಮಾಡ್ತೀನಿ. Travel around the world. I hope I can. ಸೊ ಇವಾಗ ನಮ್ಮ ಅಪಾರ್ಟ್ಮೆಂಟಿಂದ ನಾನು ಹೊರಟೆ. ಎಲ್ಲೋಗೋಣ ಅಂತ ಡಿಸೈಡ್ ಮಾಡೋದ್ರಲ್ಲಿ ತಲೆ ಕೆಟ್ಟೋಯ್ತು. ಸೊ ಫಸ್ಟ್ ಏನಾದರೂ ತಿನ್ನೋಣ ಅಂದ್ಕೊಂಡೆ. ಆಚೆ ತಿನ್ನೋಕ್ಕೆ ಸೊ ನಮಗೆ ಕನ್ವೀನಿಯೆಂಟ್ ಆಗಿರೋದು ಇಲ್ಲಿ ಅಂತ ಅಂದರೆ ಮೆಕ್ಡಿ ಒಂದೇ. ಸೊ ಪ್ಲ್ಯಾನಿಂಗ್ ಟು ಗೋ ಫಾರ್ ಮೆಕ್ಡಿ. ಇಲ್ಲೇ ನಮಗೆ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ಕಮ್ ಲೆಟ್ಸ್ ಗೋ. ಸೊ ಇದು ಟ್ರಾಮ್. ಇಲ್ಲಿ ಜಾಸ್ತಿ ಓಡಾಡೋದಕ್ಕೆಲ್ಲ ಟ್ರಾಮ್ ಭಾಳ ಯೂಸ್ ಮಾಡ್ತಾರೆ. ಸೊ ನಾನು ಇವಾಗ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂದರೆ ಟ್ರಾಮ್ನೇ ಯೂಸ್ ಮಾಡಬೇಕು. ಇದು ಟ್ರಾಮ್ ಸ್ಟಾಪ್ಸು. ಸೊ ಇಲ್ಲಿ ಎಲ್ಲಾದರೂ ಓಡಾಡಬೇಕು ಅಂತಂದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಟ್ರಾಮ್, ಮೆಟ್ರೋ, ಬಸ್ 3 ಇರುತ್ತೆ. 3ದಕ್ಕೂ ಒಂದೇ ಮಂತ್ಲಿ ಪಾಸ್ ಇರುತ್ತೆ. ಸೊ ನಾವಿವಾಗ 1 ಮಂತ್ಲಿ ಪಾಸ್ ತೊಗೊಂಡ್ರೆ ನಾವು ಯಾವ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಾದರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಯು ಕ್ಯಾನ್ ಸಿ ಟ್ರಾಮ್. ಇವಾಗ ನಾನು ಮೆಕ್ಡಿ ಹತ್ರ ಇದ್ದೀನಿ. ಕಮ್ ಹೋಗೋಣ, ಲೆಟ್ಸ್ ಗೋ. Say hello. Sia. What's your name? You're so cute. So ಕ್ಯೂಟೂಸ್, ಇವಾಗ ನಾನು ಮೆಕ್ಟಿಗೆ ಬಂದು ಆರ್ಡರ್ ಮಾಡಿದೆ. 1 ಬರ್ಗರ್ ಮೀಲ್ ಆರ್ಡರ್ ಮಾಡಿದ್ದೀನಿ. ಸೊ ಐ ಆಮ್ ವೇಟಿಂಗ್. ಇಲ್ಲಿ ಆ್ಯಕ್ಚುಲಿ ಈ ಥರ ಟೇಬಲ್ ನಂಬರ್ಸ್ ಕೊಡ್ತಾರೆ. ಅದನ್ನು ನಾವು ಅಲ್ಲಿ ಆರ್ಡರ್ ಮಾಡಿ ಆ ಟೇಬಲ್ ನಂಬರ್ ಅದು ತೊಗೊಂಡು ಬಂದು ವಿ ಹ್ಯಾವ್ ಟು ಕೀಪ್ ಇಟ್ ಆನ್ ಆ ಟೇಬಲ್. ಸೊ ಇವಾಗ ಅವ್ರು ಬಂದು ನಮಗೆ ಸರ್ವ್ ಮಾಡ್ತಾರೆ. ಆರ್ ಎಲ್ಸ್ ಇನ್ನೊಂದು ಆಪ್ಷನ್ನೂ ಇರುತ್ತೆ, ವಿ ಕ್ಯಾನ್ ಓನ್ಲಿ ಗೋ ಆ್ಯಂಡ್ ಟೇಕ್ ಇಟ್, ಕಲೆಕ್ಟೆಡ್. ಆ ಥರ 2 ಆಪ್ಷನ್ ಇರುತ್ತೆ. ಸೊ ದೇ ಗೇವ್ ಮೀ ಆಪ್ಷನ್ ಆಫ್ ಟೇಕಿಂಗ್ ದ ಟೇಬಲ್ ಕಾರ್ಡ್ ನಂಬರ್. ಓಕೆ, ಇವಾಗ ನಾನು ವೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಇಲ್ಲಿ ಅವ್ರಿಗೆ ಅಷ್ಟೊಂದು ಇಂಗ್ಲೀಷ್ ಬರಲ್ಲ. ನಾವು ಮಾತಾಡೋದು ಅವ್ರಿಗೆ ಅಷ್ಟು ಬೇಗ ಅರ್ಥ ಆಗೋಲ್ಲ. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಟ್ಸ್ ಫೈನ್, ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಎಸ್, ಐ ಜಸ್ಟ್ ರಿಸೀವ್ಡ್ ಮೈ ಆರ್ಡರ್. 1 ಬರ್ಗರ್ ಇದೆ ಇದರಲ್ಲಿ, 1 ರೆಗ್ಯುಲರ್ ಫ್ರೈಸ್ ಆ್ಯಂಡ್ 1 ಕೋಕ್ ಆರ್ಡರ್ ಮಾಡಿದ್ದೆ. ಸೊ ಇಲ್ಲಿ ಬೇರೆ ಕಂಟ್ರಿಗೆ ಬಂದಾಗಿಂದ ನನಗೆ ಮೆಕ್ಡಿ ಒಂದು ಭಾಳ ಬೆಸ್ಟ್ ಫ್ರೆಂಡ್ ಆಗೋಗಿದೆ. ಯಾಕಂದರೆ ಬೇರೆ ಏನೂ ಆಚೆ ತಿನ್ನೋಕ್ಕಾಗಲ್ಲ. ದ ಓನ್ಲಿ ಥಿಂಗ್ ಆಚೆ ನಮಗೆ ತಿನ್ನೋಕ್ಕಾಗೋದು ಮೆಕ್ಡಿ, ಬರ್ಗರ್ ಕಿಂಗ್, ಅವೆರಡೇ. ಸೊ ಅದಾಗಿ ಆ ಥರ ಇರೋದ್ರಿಂದ ಐ ಆಮ್ ಜಸ್ಟ್ ಆಚೆ ಎಲ್ಲಾದರೂ ಹೋದರೆ ಆರ್ಡರ್ ಮಾಡೋದು. ಇದೊಂದೇ ರೆಸ್ಟೋರೆಂಟ್ ಬರೋದು.
ಇಟ್ಸ್ ಅ ಮಿನಿ ಬರ್ಗರ್ ಚಿಕ್ಕದು. ಇದು ನಮ್ಮ ಬಸ್ ಸ್ಟಾಪ್, ನಮ್ಮ ಯಾವುದು ಅಪಾರ್ಟ್ಮೆಂಟ್ಗೆ ಹತ್ರ ಆಗೋ ಬಸ್ ಸ್ಟಾಪ್ ಇದು, ಹರ್ಮೆನ್ಸ್ ಕೆತ್ತಶಕ್ತಿಯರ್ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಬಸ್ಸಸ್ ಎಲ್ಲ ಇಲ್ಲಿ ಬರುತ್ತೆ. ಟ್ರ್ಯಾಮ್ ನಾನು ತೋರಿಸಿದ್ನಲ್ಲ ಆವಾಗಲೇ ಯೆಲ್ಲೋ ಕಲರ್, ಅದು ಟ್ರ್ಯಾಮ್ ಸ್ಟಾಪ್. ಸೊ ನಾನು ಆ ಸೈಡ್ ಹೋಗಬೇಕು ಬಸ್ಗೆ, ಈ ಸೈಡ್ ಅಲ್ವಾ, ಈ ಸೈಡ್ ಇಂದ ಅಲ್ಲಿ ಸಿಗ್ನಲಲ್ಲಿ ನಾನು ಕ್ರಾಸ್ ಮಾಡಿಕೊಂಡು ಆ ಕಡೆ ಹೋಗಬೇಕು. ಇಲ್ಲಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿರೋ ಥರ ಗ್ರೀನ್ ಸಿಗ್ನಲ್ ಬಂದರೆ ನಾವು ರೋಡ್ ಕ್ರಾಸ್ ಮಾಡಬೇಕು. ಸೊ ಇವಾಗ ನಾನು ಇಲ್ಲಿ ರೋಡ್ ಕ್ರಾಸ್ ಮಾಡಿಕೊಂಡು ಆ ಕಡೆ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಅಂತಲೇ ಹೇಳಿರಲಿಲ್ಲ ನಿಮಗೆ, ಆ್ಯಕ್ಚುಲಿ ನಾನೇ ಡಿಸೈಡ್ ಮಾಡಿರಲಿಲ್ಲ. ಸೊ ಇವಾಗ ಮೈಕ್ ಆನ್ ಇದೆ ಅಲ್ವಾ, ಇವಾಗ ಡಿಸೈಡ್ ಮಾಡಿದೆ, ಮೆಗ್ಡಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಡಿಸೈಡ್ ಮಾಡಿದೆ. ಸೊ ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಅಂದರೆ ಡ್ಯಾನ್ಯೂಬ್ ರಿವರ್ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಈಗ ಒಟ್ಟು ಅಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ. 1 ಸೆಕೆಂಡ್, ಐ ವಿಲ್ ಶೋ ಯು ಸಮಥಿಂಗ್. ಓ ಶಿಟ್, ಬಸ್ ಬಂತು, ಇದೇ ಬಸ್ ಹತ್ತೋದು ನಾನು. ಸೊ ಇವಾಗ ಬಸ್ಸಲ್ಲಿ ಕೂತಿದ್ದೀನಿ. ಒಂದು 5-6 ಸ್ಟಾಪ್ಸ್ ಆದಮೇಲೆ ಒಂದು ಸ್ಟಾಪ್ ಬರುತ್ತೆ. ಆ ಸ್ಟಾಪ್ನ ಪ್ರೊನೌನ್ಸ್ ಮಾಡೋಕ್ಕೆ ಬರೋಲ್ಲ, ಝೆಂಟ್ ಇಸ್ತವಾನ್ ಬೆಸ್ಲಿಕಾ ಅಂತ ಏನೋ ಸ್ಟಾಪ್ ನೇಮು. ಸೊ ಅಲ್ಲಿ ಇಳ್ಕೊಂಡು ಅಲ್ಲಿ ಸ್ವಲ್ಪ ವಾಕ್ ಮಾಡಿ ಇನ್ನೊಂದು ಬಸ್ ತೊಗೋಬೇಕು. ಅಲ್ಲಿ ಲುಕ್ ಎಟ್ ದಿಸ್ ಪ್ಲೇಸ್, ಎಷ್ಟು ಚೆನ್ನಾಗಿದೆ. ದಿಸ್ ಪ್ಲೇಸ್ ಇಸ್ ಸೋ ಗುಡ್. ಈ ಸ್ಟ್ರೀಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಒಂದು ಬಸ್ ಇಳಿದು ಬಸ್ ಚೇಂಜ್ ಮಾಡಬೇಕು ಅಂತ ಇಳ್ಕೊಂಡೆ. ಸೊ ಇಲ್ಲಿ ಬಸ್ ಬರುತ್ತೆ, ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ವ್ಯೂ. ಒಬ್ಬಳೇ ಬಂದಿರೋದಕ್ಕೆ ಅದೊಂಥರ ಏನೋ ಖುಷಿ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್. ನನ್ನ ಔಟ್ಫಿಟ್ ನಿಮಗೆ ತೋರಿಸ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯು ಗೈಸ್ ಕ್ಯೂರಿಯಸ್ ಅಲ್ವಾ? ಡ್ಯಾನ್ಯೂಬ್ ರಿವರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಿಮಗೇನೋ ತೋರಿಸ್ಬೇಕು ನಾನು. ವಿಡಿಯೋ ನೋಡಿ ಕೊನೆವರೆಗೂ ಗೊತ್ತಾಗುತ್ತೆ ಏನು ತೋರಿಸ್ತೀನಿ ಅಂತ. ಕೀಪ್ ವಾಚಿಂಗ್. ಡ್ಯಾನ್ಯೂಬ್ ರಿವರ್ ಹತ್ರ ಬಂದಿದ್ದೆ. ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂದರೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ರಾತ್ರಿ ಬರಬೇಕು. ಇಲ್ಲಿ ಬ್ರಿಡ್ಜ್ಗೆಲ್ಲ ಲೈಟ್ಸ್ ಇರುತ್ತೆ. ಸೊ ರಾತ್ರಿ ತುಂಬ ಚೆನ್ನಾಗಿರುತ್ತೆ ವ್ಯೂ ಇನ್ನು. ಸೊ ಎಸ್, ಬನ್ನಿ ನೋಡೋಣ ಏನೇನಿದೆ ಈ ಪ್ಲೇಸಲ್ಲಿ ಎಲ್ಲ ಅಂತ. ಇಲ್ಲಿ ನಿಮಗೊಂದು ಸ್ಟ್ಯಾಚು ಕಾಣಿಸುತ್ತೆ. ಈ ಸ್ಟ್ಯಾಚು ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಏನು. ಇಲ್ಲೆಲ್ಲ ನೋಡಿ, ಇಲ್ಲೊಂದು ಸ್ಟ್ಯಾಚು ಇದೆ. ಯು ಕ್ಯಾನ್ ಸಿ, ಐ ಗೆಸ್ ಕಾಣಿಸ್ತಾ ಇದೆ ಅನಿಸುತ್ತೆ. ಆ್ಯಂಡ್ ಲುಕ್ ಎಟ್ ದ್ಯಾಟ್ ಒನ್, ಮೈ ಗಾಡ್, ಐ ಆಮ್ ಜಸ್ಟ್ ಅಮೇಜ್. ನನ್ನ ಮುಖದಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿ ಆಗ್ತಾಯಿದೆ ನಂಗಂದರೆ. ನನ್ನ ಲೈಫಲ್ಲಿ ಇದರ ಒಂದು ದಿನ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಒಂದು ಬೇರೆ ಕಂಟ್ರಿಗೆ ಹೋಗಿ ಈ ಥರ ವ್ಲಾಗೆಲ್ಲ ಐ ನೆವರ್ ಎಕ್ಸ್ಪೆಕ್ಟೆಡ್. ಓಕೆ, ಲಿಟಲ್ ಟು ಮಚ್, ಇಟ್ಸ್ ಫೈನ್. ಸೊ ಬನ್ನಿ ನೋಡೋಣ ಪ್ಲೇಸ್ ಎಲ್ಲ ಹೇಗಿದೆ ಅಂತ. ಲೆಟ್ಸ್ ಎಕ್ಸ್ಪ್ಲೋರ್. ಓ ಮೈ ಗಾಡ್, ಐ ಆಮ್ ಜಸ್ಟ್ ಅಮೇಜ್ಡ್ ಬೈ ದಿಸ್ ಬ್ಯೂಟಿ. ನಿಮ್ಗಲ್ಲಿ ರಿವರ್ ಕಾಣಿಸ್ತಾ ಇದೆಯಾ? ಎಸ್, ರಿವರ್ ಮೇಲೆ ಬ್ರಿಡ್ಜ್. ಐ ಗೆಸ್ ಯು ಕ್ಯಾನ್ ಸಿ ನೌ. ಓ ಮೈ ಗಾಡ್, ದ ಪ್ಲೇಸ್ ಇಸ್ ಆಸಮ್. ಅಲ್ಲಿ ನಿಮ್ಗೆ ಹಂಗೇರಿಯನ್ ಫ್ಲಾಗ್ ಕಾಣಿಸ್ತಾ ಇರ್ಬೋದು. ದಿಸ್ ಪ್ಲೇಸ್ ಇಸ್ ಬ್ಯೂಟಿ ಮ್ಯಾನ್. ಎಷ್ಟು ಸಕ್ಕತ್ತಾಗಿದೆ. ಓ ಮೈ ಗಾಡ್, ಲುಕ್ ಎಟ್ ದಟ್ ಬಿಲ್ಡಿಂಗ್. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಿಮ್ಗೆ ಅಲ್ಲೆಲ್ಲ ಸಿಟಿ ವ್ಯೂ ಕಾಣಿಸ್ಬೋದು. ನಾನು ನಿಮಗೆ ತೋರಿಸ್ತೀನಿ, ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ. ಎಸ್, ಸಿಟಿ ವ್ಯೂ. ಆ್ಯಂಡ್ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯೋ ಇಲ್ವೋ ಐ ಡೋಂಟ್ ನೋ, ಬಟ್ ರಿಯಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂದರೆ ಐ ಆಮ್ ಜಸ್ಟ್ ಲವಿಂಗ್ ಇಟ್. ಇಲ್ಲಿ ನಿಮಗೆ ಟ್ರ್ಯಾಮ್ ಬಂತು ನೋಡಿ. ದೇರ್ ಇಸ್ ಅ ಟ್ರ್ಯಾಮ್ ಓವರ್ ಹಿಯರ್. ಇಲ್ಲಿ ಟ್ರ್ಯಾಮ್ ಕಾಣಿಸ್ತಾ ಇದೆ. ಎಷ್ಟು ಪುಟ್ಟದಾಗಿದೆ ಈ ಟ್ರ್ಯಾಮ್. ಆ್ಯಕ್ಚುಲಿ ಇನ್ನೂ ಜಾಸ್ತಿ ದೊಡ್ಡದಿರುತ್ತೆ ಟ್ರ್ಯಾಮ್, ಇಷ್ಟು ಚಿಕ್ಕದಿರೋಲ್ಲ. ಇಟ್ ಈಸ್ ಲೈಕ್ ಅ ಪುಟ್ಟ ಟ್ರ್ಯಾಮ್ ಇಲ್ಲಿ ನಿಮಗೆ. ಓ ಮೈ ಗಾಡ್, ದಿಸ್ ವ್ಯೂ, ಐ ಆಮ್ ಲವಿಂಗ್ ಇಟ್. ನಾನಿಲ್ಲೇ ಇದ್ಬಿಡ್ತೀನಿ. ಐ ಆಮ್ ಜಸ್ಟ್
ಅಮೇಸ್ಡ್ ಬೈ ದಿಸ್ ವ್ಯೂ. ಇನ್ನು ಅಲ್ಲಿ ನಿಮಗೆ ಕ್ರೂಸ್ ಕಾಣಿಸ್ತಾ ಇರ್ಬೋದು ರಿವರ್ ಮೇಲೆ. ಓ ಬೈ ಬೈ ಟ್ರಾಮ್, ಸಿ ಯು. ನನ್ನ ಫೋನಲ್ಲಿ ಜಾಸ್ತಿ ಸ್ಟೋರೇಜ್ ಇಲ್ಲ, ಅದೊಂದು ಪ್ರಾಬ್ಲಮ್ಮು. ಎಷ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದನ್ನು ಯಾವಾಗ ಫುಲ್ ಆಗುತ್ತೆ ಅಂತ. ಇಲ್ಲಿ ನಾನು ನಿಮ್ಗೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ಲೇಸ್ಗೆ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿನ ನಿಮಗೆ ನಾನು ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಪ್ಲೇಸ್ನ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೂ ಜಾಸ್ತಿ ಅದ್ರ ಬಗ್ಗೆ ಗೊತ್ತಿಲ್ಲ, ಒಂದು ಸ್ವಲ್ಪ ಗೊತ್ತು. ಐ ವಿಲ್ ಎಕ್ಸ್ಪ್ಲೇನ್ ಯು ದ್ಯಾಟ್. ನಾನು ನಿಮಗೆ ನನ್ನ ಔಟ್ಫಿಟ್ ತೋರಿಸ್ಬೇಕು ಅಂತ ಇದ್ದೆ. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಶೋ ಮೈ ಔಟ್ಫಿಟ್. ಬನ್ನಿ ತೋರಿಸ್ತೀನಿ. ಕ್ಯೂಟೋಸ್ ನೋಡಿರಲ್ವಾ ಪ್ಲೇಸ್ ಎಷ್ಟು ಸಕ್ಕತ್ತಾಗಿದೆ ಅಂತ. ಇದಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಇದೆ ತೋರ್ಸೋಕ್ಕೆ. ಐ ಮೀನ್ ದಿಸ್ ರಿವರ್ ಡಾನೂಬ್ ರಿವರ್ ಇದು, ಆ್ಯಂಡ್ ಇಟ್ ಇಸ್ ಸೋ ಗುಡ್. ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಐ ಆಮ್ ಬಿಹೇವಿಂಗ್ ಲೈಕ್ ಅ ಕಿಡ್ ರೈಟ್ ನಾವು. ಅಷ್ಟು ಖುಷಿ ಆಗ್ತಾ ಇದೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಸೋ ಗುಡ್, ಫೀಲಿಂಗ್ ಸೋ ಗುಡ್. ಇಲ್ಲಿ ಕ್ರೂಸ್ ಎಲ್ಲ ಇದೆ, ನೈಟ್ ಕ್ರೂಸ್ ಎಲ್ಲ ಇರುತ್ತೆ. ಇಫ್ ಪೀಪಲ್ ವಾಂಟ್ ಟು ಗೋ ಫಾರ್ ಕ್ರೂಸ್, ಅವರೆಲ್ಲ ಇಲ್ಲಿ ಬಂದು ಕ್ರೂಸ್ಗೆ ಹೋಗ್ತಾರೆ. ಎವ್ರಿಥಿಂಗ್. ಐ ಆಮ್ ಜಸ್ಟ್ ಡೈಯಿಂಗ್ ಫಾರ್ ದಿಸ್ ವ್ಯೂ. ಬಿಸಿಲಿದೆ, ಬಟ್ ಆದರೂ ಸ್ವಲ್ಪ ಚಳಿ ಇದೆ. ಇಲ್ಲಿ ಗಾಳಿ ಸ್ವಲ್ಪ ತಣ್ಣಗೆ ಬರ್ತದೆ. ಕ್ರೂಸ್ ಕಾಣಿಸ್ತಾ ಇದೆ ಹೋಗ್ತಾ ಇರೋದು. ಅದರಲ್ಲೂ ಒಂದು ಸಲ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ನಾಟ್ ರೈಟ್ ನಾವು, ಬಟ್ ಇನ್ನೂ ತುಂಬ ಟೈಮ್ ಇದೆ. ಲೆಟ್ಸ್ ಸಿ. ಕ್ರೂಸ್ ನೋಡಿಲ್ಲ ಅಂತಂದರೆ ಜಸ್ಟ್ ಹ್ಯಾವ್ ಅ ಲುಕ್. ಇಲ್ಲಿ ನಿಮಗೆ ಕ್ಲೋಸ್ ಅಪನ್ನು ತೋರಿಸ್ತಾ ಇದ್ದೀನಿ. ಇದು ಕ್ರೂಸ್. ಇದು ನಾನು ನಿಮಗೆ ಎಷ್ಟೊತ್ತಿಂದ ನಿಮ್ಗೊಂದು ಪ್ಲೇಸ್ ತೋರಿಸ್ಬೇಕು ಅಂತ ಹೇಳ್ತಾ ಇದ್ನಲ್ಲ. ಸೊ ಫೈನಲಿ ಆ ಪ್ಲೇಸಿಗೆ ಬಂದೆ ಇವಾಗ. ಓ ಮೈ ಗಾಡ್, ಏನು ಆ ಪ್ಲೇಸ್ ಏನು ಅಂತ ಅಂದರೆ, ಐ ಜಸ್ಟ್ ಶೋ ಯು. ದಿಸ್ ಇಸ್ ದ ಪ್ಲೇಸ್. ಕಾಣಿಸ್ತಾ ಇದೆಯಾ? ಏನಿದೆಲ್ಲ ಹಿಂಗಿದೆ ಶೂಸ್ ಅಂದ್ಕೊಂಡ್ರಾ? ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಹೇಗಿದೆ ಈ ಪ್ಲೇಸ್ ಅಂತ. ಸಿ, ಇದೆಲ್ಲನೂ ಶೂಸ್. ಇಲ್ಲಿ ರಿವರ್ ಪಕ್ಕ ಆಲ್ಮೋಸ್ಟ್ ಅಲ್ಲಿವರೆಗೂ ನಿಮಗೆ ಶೂಸ್ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ? ನಿಮಗೆ ಕಂಟಿನ್ಯೂ ಆಗಿ ಅಲ್ಲಿವರೆಗೂ ಶೂಸ್ ಕಾಣಿಸುತ್ತೆ. ಸೊ ಕ್ಯೂಟೋಸ್, ನಿಮಗೆ ಈ ಶೂಸ್ ಆನ್ ಡಾನೂಬ್ ರಿವರ್ ಬ್ಯಾಂಕ್ ಕಾನ್ಸೆಪ್ಟ್ ಬಗ್ಗೆ, ಈ ಪ್ಲೇಸ್ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡೆ. ಬಟ್ ನಂಗೆ ಅಷ್ಟೊಂದು ಜಾಸ್ತಿ ಗೊತ್ತಿಲ್ಲ. ನಂಗೆ ಎಷ್ಟು ಗೊತ್ತಿದೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನಮ್ಮ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಜ್ಯೂಸ್ ಏನಿದ್ರಲ್ಲ, ಅವ್ರನ್ನೆಲ್ಲ ರಿವರ್ ಪಕ್ಕ, ಈ ಡಾನೂಬ್ ರಿವರ್ ಬ್ಯಾಂಕ್ ಪಕ್ಕ ನಿಲ್ಲಿಸಿ ಶೂಟ್ ಮಾಡಿ ಸಾಯಿಸಿರ್ತಾರೆ. ಸೊ ಆವಾಗಿನ ಕಾಲದಲ್ಲಿ ಶೂಸ್ ಅಂದರೆ ತುಂಬ ವ್ಯಾಲ್ಯೂಯಬಲ್ ಅಂತೆ. ಸೊ ಆ ಶೂಸ್ನ ತೆಗೆದಿಟ್ಟು, ಎಲ್ರಿಗೂ ಹೇಳ್ತಾರೆ ಶೂಸ್ ತೆಗೆದಿಟ್ಟು ನಿಂತ್ಕೊಳ್ಳಿ ಅಂತ. ಶೂಸ್ ತೆಗೆದಿಟ್ಟು ನಿಂತ್ಕೊಂಡ್ಮೇಲೆ ಅವ್ರನ್ನ ಶೂಟ್ ಮಾಡಿ ಹಾಗೆ ರಿವರ್ಗೆ ತಳ್ತಾರೆ. ಸೊ ಅವರ ಜೀವ್ಸ್ ನೆನಪಿನಗೋಸ್ಕರ ಇಲ್ಲಿ ಈ ಶೂಸ್ನ ಹಾಗೆ ಮೆಮೊರಿಯಾಗಿ ಇಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲೆಲ್ಲನೂ ನಿಮ್ಗೆ ಹಿಂದೆ ಶೂಸ್ ಕಾಣಿಸುತ್ತೆ ಅಲ್ಲಿವರೆಗೂ. ಸೊ ಇದು ಈ ಪ್ಲೇಸ್ನ ಹಿಸ್ಟ್ರಿ. ಸೊ ಈ ಪ್ಲೇಸ್ನ ತೋರಿಸೋದಕ್ಕಂತ ಇವತ್ತು ನಾನು ವ್ಲಾಗ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ನಾನು ಈ ಪ್ಲೇಸ್ಗೆ ಬಂದಿದ್ದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಎಸ್, ನಾನು ಇವಾಗ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಪ್ಲೇಸ್ನ ಎಂಜಾಯ್ ಮಾಡಿ ಐ ವಿಲ್ ಗೋ ಬ್ಯಾಕ್ ಟು ಮೈ ಹೋಮ್. ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ದಿಸ್ ಇಸ್ ಶಿವಾನಿ ಸೈನಿಂಗ್ ಆಫ್. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.